ಬಿಜೆಪಿಯ ಕೆಲ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯಿಂದ ರಾಜ್ಯ ಬಿಜೆಪಿ ಎಚ್ಚೆತ್ತಿದೆ. ಆಪರೇಷನ್ ಹಸ್ತವನ್ನ ತಪ್ಪಿಸೋಕೆ ಬಿಜೆಪಿಯ ನಾಯಕರು ಫೀಲ್ಡ್ಗಿಳಿದಿದ್ದಾರೆ. ಶಾಸಕರ ಜೊತೆಗೆ ಆರ್ ಅಶೋಕ್, ವಿಜಯೇಂದ್ರ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಎಲ್ಲಾ ಶಾಸಕರ ಜೊತೆಗೆ 1-to-1 ಮಾತುಕತೆ ನಡೆಸಲಾಗ್ತಾ ಇದೆ. ಆಪರೇಷನ್ ಹಸ್ತದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಬಿಜೆಪಿಯ ನಾಯಕರು ಮಾಡ್ತಿದ್ದಾರೆ. ಶಾಸಕರು ಅಸಮಾಧಾನಗೊಳ್ಳದಂತೆ ಎಚ್ಚರಿಕೆಯ ನಡೆಯನ್ನ ಇಡುವುದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ನೋಡ್ಕೊಳ್ತಿದ್ದಾರೆ. Lot of BJP MLAs are trying to be in touch with us. So already my minister has disclosed it. I don't want to discuss on that. It is a broken house. Congress is a united house. Lot of BJP MLAs are trying to be in touch with us. So already my minister has disclosed it. I don't want to discuss on that. It is a broken house. Congress is a united house. Lot of BJP MLAs are trying to be in touch with us. So already my minister has disclosed it. I don't want to discuss on that. It is a broken house. Congress. ಕೆಲ ಬಿಜೆಪಿಯ ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಇಂಗ್ಲಿಷ್ ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನ ಕೊಡುವಂತಹ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಈ ಹೇಳಿಕೆಯಿಂದ ಸದ್ಯ ಬಿಜೆಪಿ ಪಾಳಿಗೆ ಎಚ್ಚೆತ್ತುಕೊಂಡಿದೆ. ಆತಂಕ ಕಾಡೋಕ್ ಶುರುವಾಗಿದೆ ಬಿಜೆಪಿ ಪಾಳಿಯಕ್ಕೆ. ಹಾಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯ ಬಳಿಕ ರಾಜ್ಯ ಬಿಜೆಪಿಯ ನಾಯಕರು ಖುದ್ದು ತಾವೇ ಅಖಾಡಕ್ಕಿಳಿದಿದ್ದಾರೆ. ಶಾಸಕಾಂಗ ಸಭೆಯನ್ನ ನಡೆಸಿದ್ದಾರೆ. ಆರ್ ಅಶೋಕ್ ಹಾಗೆ ವಿಜೇಂದ್ರರಿಂದ ಶಾಸಕಾಂಗ ಸಭೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಶಾಸಕರ ಜೊತೆಗೆ ಉಭಯ ನಾಯಕರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಶಾಸಕರು ಆಪರೇಷನ್ ಹಸ್ತಕ್ಕೆ ಒಳಗಾಗಿದ್ದಾರಾ ಅಥವಾ ಅಂತದ್ದೇನಾದ್ರೂ ಆಫರ್ ಬಂದಿದೆಯಾ, ಈ ರೀತಿಯಾದಂತಹ ಮಾಹಿತಿಯನ್ನ ಉಭಯ ನಾಯಕರು ಕೂಡ ಕಲೆ ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಸಕರು ಬೇಸರಗೊಳ್ಳದಂತೆ ಎಚ್ಚರಿಕೆಯನ್ನ ಹೆಜ್ಜೆಯನ್ನ ಇಡುವುದಕ್ಕೆ ಆರ್ ಅಶೋಕ್ ಹಾಗೆ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.